ಇದು ದೇಶ ಬಿಟ್ಟು ತೊಲಗಿ, ದೇಶಕ್ಕೆ ಬನ್ನಿ, ಬಂಡವಾಳ ತಗೊಂಡು ದೇಶದ ಎಲ್ಲದನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿ ನಡೀತಾ ಇರ್ತಕ್ಕಂಥ ಒಂದು ಸನ್ನಿವೇಶ. ನೀವ್ಯಾತಕ್ಕೆ ಭಾರತ ದೇಶವನ್ನ ಆಡಳಿತ ಮಾಡಬೇಕು ಅಂತ ಎಲ್ಲದನ್ನ ಕಾರ್ಪೊರೇಟ್ ಕಂಪನಿ MNC ಕಂಪನಿಗಳಿಗೆ ಕೊಡೋದೇ ಆದರೆ ನೀವ್ಯಾಕೆ ಬೇಕು? ಮಾನ್ಯ ನರೇಂದ್ರ ಮೋದಿ ಅವರೇ, ನೀವು ಯಾತಕ್ಕೆ ಬೇಕು ಅಂತ ಹೇಳಿ. ಬಹಳ ದೊಡ್ಡ ಅಪಾಯ. ಆ ದಿಕ್ಕಿನಲ್ಲಿ ಕಳೆದ ವರ್ಷ ಏನು ಕೃಷಿಯನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕಾನೂನನ್ನ ಏನು ತಂದಿದ್ದಾರೆ, ಅದು 8 ತಿಂಗಳಾಗಿದೆ. ಸತ್ಯಾಗ್ರಹ ಮುಂದುವರಿತಾ ಇದೆ. ಈಗ ಇದ್ರ ಜೊತೆಯಲ್ಲೇ ವಿದ್ಯುತ್ ಶಕ್ತಿಯನ್ನ ಸಂಪೂರ್ಣವಾಗಿ ಉತ್ಪಾದನೆ, ವಿತರಣೆ ಎರಡನ್ನೂ ಕೂಡ ಖಾಸಗಿ ಕಂಪನಿಗಳಿಗೆ ಕೊಡುವಂತ ತೀರ್ಮಾನಕ್ಕೆ ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ, ಈ ದೇಶದ ಜನರನ್ನ ಬರಿದು ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕದಂಗೆ. ನೀವು ನಿಮ್ಮ ಸ್ನೇಹಿತರುಗಳು ಯಾರಾದರೂ ಇದ್ರೆ ಮುಂಬೈ ವಾಸಿಗಳಿಗೆ ಚೆಕ್ ಮಾಡಿ. ಅಲ್ಲಿ ರಿಲಯನ್ಸ್ ಕಂಪನಿ ವಿದ್ಯುತ್ ವಿತರಣಾ ಕಂಪನಿಯಲ್ಲಿ ಈಗಾಗಲೇ ಫ್ರೀ ಪೇಯ್ಡ್, ನಿನಗೆ ಎಷ್ಟು ಬೇಕೋ ಕರೆಂಟ್ ಬಳಕೆ ಮಾಡ್ಬೋದು, ದುಡ್ಡು ಹಾಕೋ ಬಳಕೆ ಮಾಡು. ಫ್ರೀ ಪೇಯ್ಡ್. ನಾವು ಮೊಬೈಲಿಗೆ ದುಡ್ಡು ಹಾಕ್ಕೊಂಡು ಹೇಗೆ ಮೊಬೈಲ್ ಬಳಕೆ ಮಾಡ್ತೀವೋ ಆ ರೀತಿ ನಾಳೆ ಕೃಷಿ ವಲಯಕ್ಕೆ ನೀವು ಪಂಪ್ ಸೆಟ್ ಸ್ಟಾರ್ಟ್ ಮಾಡ್ಬೇಕಾ, ದುಡ್ಡು ಹಾಕೊಳ್ಳಿ, ಹೊಡೀರಿ, ನೀರು ಎಷ್ಟು ಬೇಕು. BST ಮಾಡ್ತಾ ಇದ್ದೀವಿ. BST ಇದೆಯಲ್ಲ ಅದೇ ತರ ವಿತರಣೆ ಈಗ ಅದು ಇದೆಯಾ ಅಂದರೆ ಅದೊಂದು ಕಂಪನಿ ಉದಾಹರಣೆ ಕೊಟ್ಟೆ. ಆದರೆ ಕರ್ನಾಟಕದ ಏನು ವಿದ್ಯುತ್ ಶಕ್ತಿ ವಲಯ ಇದೆ, ಇದು ಈಗಾಗಲೇ ಒಂಚೂರು ತಮಗೆ ಜ್ಞಾಪಕ ತರ್ತೀನಿ. ನರಸಿಂಹರಾಯರು ಪ್ರಧಾನಮಂತ್ರಿಗಳಾಗಿದ್ದಾಗ 95ರ ಜಾಗತಿಕ ಒಪ್ಪಂದಗಳು, ಖಾಸಗೀಕರಣದ ಒಪ್ಪಂದಗಳು ಜಾರಿಗೆ ಬಂದ ಮೇಲೆ ಸನ್ಮಾನ್ಯ SM ಕೃಷ್ಣ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇರ್ತಾರೆ. ಆಗ ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡುವ ದಿಕ್ಕಿನಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ನಮ್ಮೆಲ್ಲ ಪಂಪ್ ಸೆಟ್ಗಳಿಗೆ ಮೀಟರ್ಗಳನ್ನು ಫಿಕ್ಸ್ ಮಾಡ್ತಾರೆ. ಕೃಷಿ ವಲಯಕ್ಕೆ ನಾವು ಯಾವುದೇ ಕಾರಣಕ್ಕೆ ನಿಮ್ಮ ಖಾಸಗಿ ಕಂಪನಿಗಳನ್ನು ಬಿಡೋದಿಲ್ಲ. ವಿದ್ಯುತ್ ಯಾವುದೇ ಕಾರಣಕ್ಕೆ ಖಾಸಗಿ ವಲಯಕ್ಕೆ ಹೋಗಬಾರ್ದಂತ ಹೇಳಿ ಚಳುವಳಿಯನ್ನ ಹಳ್ಳಿಗಳಿಂದ ಪ್ರಾರಂಭ ಮಾಡಿದ್ವಿ. ಎಲ್ಲ ಮೀಟರ್ಗಳನ್ನು ಕಿತ್ತು ಎಲ್ಲ DC, ತಹಶೀಲ್ದಾರ್, ವಿದ್ಯುತ್ ಶಕ್ತಿ ಇಲಾಖೆಯ ಮುಂದೆ ರಾಶಿ ಸುರಿದ್ವಿ. ಆವಾಗ ಸರ್ಕಾರ ಬೆಚ್ಚಿತು. ಖಾಸಗಿ ತೀರ್ಮಾನವನ್ನ ಕೈಬಿಟ್ಟು ಸರ್ಕಾರಿ ಸೌಮ್ಯದಲ್ಲೇ ಪ್ರತ್ಯೇಕವಾದಂಥ ಒಂದು ಕಂಪನಿಗಳಾಗಿ SM ಕೃಷ್ಣ ಗೌರ್ಮೆಂಟ್ ಜಾರಿಗೆ ತಂತು. ಕಂಪನಿಗಳಾಗಿ ಮಾಡಿದ್ರು. ಖಾಸಗಿ ಕಂಪನಿಗೆ ಏನು ಕೊಡಕೊಳ್ತಿದ್ರು, ರೈತ ಚಳವಳಿಯ ಪರಿಣಾಮವಾಗಿ ಸರ್ಕಾರಿ ಸೌಮ್ಯದ ಕಂಪನಿಗಳಾಗಿ ಮಾಡಿದ್ರು. ಬೆಸ್ಕಾಂ ಇರ್ಬೋದು, ಜಸ್ಕಾಂ ಇರ್ಬೋದು, ಚಸ್ಕಾಂ ಇರ್ಬೋದು, ಹೀಗೆ ಎಲ್ಲ 5 ಕಂಪನಿಗಳನ್ನು ಮಾಡಿ ಅದಕ್ಕೆ ಏನು ನಷ್ಟ ಆಗದ ರೀತಿಯಲ್ಲಿ ಆ ಕಂಪನಿಗಳನ್ನು ನಡೆಸ್ಕೊಂಡು ಹೋಗ್ಬೇಕನ್ನೋ ತೀರ್ಮಾನಗಳನ್ನು ಮಾಡಿದರು. ರೆಗ್ಯುಲೇಟರಿ ಅಥಾರಿಟಿಯನ್ನು ನೇಮಕ ಮಾಡಿ, ಯಾವಾಗ ನಷ್ಟ ಆಗುತ್ತೋ ಅದು ರೆಗ್ಯುಲೇಟ್ ಮಾಡಿ ಮತ್ತೆ ದರವನ್ನು ಹೆಚ್ಚುವರಿ ಮಾಡಿ ತೀರ್ಮಾನವನ್ನು ಅವ್ರ ಕೈಗೆ ಕೊಟ್ವಿ. ಈ ಥರ ಪದ್ಧತಿ ಕರ್ನಾಟಕದಲ್ಲಿ ಬಂದಿದ್ದು ಈಗ ಸಂಪೂರ್ಣವಾಗಿ ಖಾಸಗೀಕರಣದ ಕಡೆಗೆ ಹೆಜ್ಜೆ ಇಟ್ಟಿದೆ. ಅದಕ್ಕೆ
ಯಾವುದೇ ಕಾರಣಕ್ಕೆ ಪ್ರಧಾನಮಂತ್ರಿಗಳಿಗೆ ತಿಳಿಸ್ತಾ ಇದ್ದೀವಿ, ಇದರಲ್ಲೂ ಕೃಷಿ ವಲಯ ಮಾತ್ರ ಯಾವುದೇ ಕಂಪನಿಗಳಿಗೆ ಅವಕಾಶ ಕೊಡೋದಿಲ್ಲ. ಇದು ಸರ್ಕಾರಿ ಸ್ವಾಮ್ಯದಲ್ಲೇ ಮುಂದುವರಿಬೇಕು. ನಷ್ಟ ಆದರೆ ನಷ್ಟ ಆಗದ ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಬೇಕು. ವಿದ್ಯುತ್ ಶಕ್ತಿ ಕಂಪನಿ ನಷ್ಟ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಏನು, ಯಾವ ಕಾರಣಕ್ಕೆ ನಷ್ಟ ಆಗ್ತಾ ಇದೆ, ಅದು ಲಾಭದಾಯಕದ ಕಡೆಗೆ ತಗೊಂಡು ಹೋಗೋದು ಹೆಂಗೆ ಅಂತ ಹೇಳಿ ಲೆಕ್ಕ ಹಾಕಬೇಕು. ಅದನ್ನು ಬಿಟ್ಟು ಇಡೀ ದೇಶವನ್ನೇ ನೀವು ಖಾಸಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡೋದಾದರೆ ನೀವು ಕೂಡ ಆ ಈಸ್ಟ್ ಇಂಡಿಯಾ ಕಂಪನಿಗೂ ನರೇಂದ್ರ ಮೋದಿಯವರು ಕರೆದು ಕೊಡ್ತಾ ಇರ್ತಕ್ಕಂಥ ಕಂಪನಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ಬಹಳ ದೊಡ್ಡ ಅಪಾಯದ ತೀರ್ಮಾನಗಳನ್ನು ಭಾರತ ಸರ್ಕಾರ ಕೈಗೊಳ್ತಾ ಇದೆ. ಅವತ್ಯಾತಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ದೇಶ ಬಿಟ್ಟು ಓಡಿಸ್ಬೇಕಿತ್ತು? ಇವ್ರಿಗಿಂತ ಅವರೇ ಬೆಟರ್ ಇತ್ತಲ್ಲ. ಭ್ರಷ್ಟಾಚಾರದಲ್ಲೂ ಅವ್ರು ಪರವಾಗಿರಲಿಲ್ಲ, ಉತ್ಪಾದನೆ ವಿತರಣೆಯಲ್ಲೂ ಪರವಾಗಿರಲಿಲ್ಲ ಅವರೇ. ಹಾಗಾಗಿ ಇವತ್ತಿನ ಭಾರತ ಸರ್ಕಾರದ ತೀರ್ಮಾನ ಏನಿದೆ ಇದು ಸಂಪೂರ್ಣವಾಗಿ ದೇಶವನ್ನ ಕಂಪನಿ ಆಡಳಿತವಾಗಿ ಪರಿವರ್ತನೆ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ತಗೊಂಡಿರ್ತಕ್ಕಂಥ ತೀರ್ಮಾನ ಏನಿದೆ, ಕಂಪನಿ ಆಡಳಿತ ನಡೆಸುವಂಥ ತೀರ್ಮಾನ, ಇದು ಪ್ರಜಾಪ್ರಭುತ್ವದ ವಿರುದ್ಧವಾದ ತೀರ್ಮಾನ. ಏನು ಜನತೆಯ ವಿರುದ್ಧವಾದ ತೀರ್ಮಾನ. ನಾವೇನು ಅರ್ಜಿ ಹಾಕಿರ್ಲಿಲ್ವಲ್ಲ, ನೀವು ಎಲ್ಲ ಕಂಪನಿಗಳ ಕೈಲಿ ಮಾಡಿಸ್ಬೇಕು ಅಂತೇಳಿ. ಜನರ ವಿರುದ್ಧವಾದ ತೀರ್ಮಾನವನ್ನು ತಾವು ಕೈಗೆ ತಗೊಂಡು ಜಾರಿಗೊಳಿಸುವಂಥ ತೀರ್ಮಾನಕ್ಕೆ ತಾವು ಹೊರಟಿದ್ದೀರಿ ಪ್ರಧಾನಮಂತ್ರಿಗಳೇ. ಇದನ್ನು ತಕ್ಷಣವೇ ಕೈ ಬಿಡಬೇಕು. ಕೈ ಬಿಡದೇ ಇದ್ದರೆ ಬಹಳ ತೀವ್ರವಾದಂಥ ಚಳುವಳಿಯನ್ನು ತಾವು ಎದುರಿಸಬೇಕಾಗತ್ತೆ. ಆ ಕಾರಣಕ್ಕೆ ಈ ಎಚ್ಚರಿಕೆಯನ್ನು ತಮಗೆ ರವಾನೆ ಮಾಡ್ತಾ ಇದ್ದೀವಿ. ನಾಳೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇದನ್ನು ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಭಾರತ ಸರ್ಕಾರ ಬರಬೇಕಂತೇಳಿ ಒತ್ತಾಯವನ್ನು ಮಾಡ್ತೇವೆ. ನಾಳೆ ನಡೀತಕ್ಕಂಥ ಏನು ವಿದ್ಯುತ್ ಶಕ್ತಿ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಕ್ಕಂಥ ಚಳುವಳಿ ಏನಿದೆ ಅದಕ್ಕೂ ಕೂಡ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಮತ್ತೆ ಈ ತೀರ್ಮಾನವನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು. ಈಗಾಗಲೇ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಕೃಷಿ ವಲಯಕ್ಕೆ ಕಾರ್ಪೊರೇಟ್ ಕಂಪನಿಗಳನ್ನು ಕರ್ಕೊಂಬರೋದಕ್ಕೆ ಕಾಯ್ದೆಗಳನ್ನು ಮಾಡಿದ್ದಾರೆ. ಈಗಾಗಲೇ ವಿಮಾನಗಳನ್ನು ಖಾಸಗಿಯವರಿಗೆ ಕೊಟ್ಟಿದ್ದಾರೆ, ವಿಮಾನ ನಿಲ್ದಾಣಗಳನ್ನು ಖಾಸಗಿಯವರ ನಿರ್ವಹಣೆಗೆ ಕೊಟ್ಟಿದ್ದಾರೆ. ಈಗಾಗಲೇ ಗಣಿಗಾರಿಕೆಯನ್ನು ಬಹಿರಂಗವಾಗಿ ಖಾಸಗಿ ಕಂಪನಿಗಳಿಗೆ ಹರಾಜು ಮೂಲಕ ಕೊಟ್ಬಿಟ್ರು. ಇನ್ನೊಂದಿಷ್ಟು ಕೊಡೋದಿದೆ. ಬಾಹ್ಯಾಕಾಶವನ್ನು ಸಂಪೂರ್ಣವಾಗಿ ಖಾಸಗಿ ಕಂಪನಿಯವರಿಗೆ ಕೊಡ್ತಾ ಇದ್ದಾರೆ. ಅಂತರಿಕ್ಷ ಏನೇನು ಸಂಶೋಧನೆ ನಮ್ಮ ಇಸ್ರೋ ಇತ್ಯಾದಿ ಸಂಸ್ಥೆಗಳು ಏನು ಸಂಶೋಧನೆ ಫಲ ಇದೆ ಇದನ್ನೆಲ್ಲದನ್ನೂ ಕೂಡ ಖಾಸಗಿ ಕಂಪನಿಯವರಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಹಾಗಾದರೆ ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ಮಾತ್ರ ಇಟ್ಕೊಂತೀರಿ, ಅದನ್ನು ಕೊಟ್ಬಿಡ್ರಿ. ಯಾವನೋ ಕಂಪನಿ ಸಿಇಒಗಳಿದ್ರೆ ಅವ್ರನ್ನ ನೇಮಕ ಮಾಡಿಬಿಡ್ರಿ. ನೀವ್ಯಾತಕ್ಕೆ ಬೇಕು ನಮಗೆ? MP ಗಳು ಅಂತ ಯಾಕೆ ಬೇಕು? ಮಂತ್ರಿಗಳೇ ಯಾತಕ್ಕೆ ಬೇಕು ನಮಗೆ? ದೇಶ ಮಾರಾಟ ಮಾಡಕ? ಇಂಥ ಮಾರಾಟಗಾರರನ್ನ ನಾವು ಸೇರಿಸೋದಿಲ್ಲ. ನಾವು ಪ್ರಜಾಪ್ರಭುತ್ವವಾದಿಗಳು, ಜನರ ಕೈಲಿ ಅಧಿಕಾರ ಇರಬೇಕು. ನಿಮಗೆ ಸಾಧ್ಯ ಆದರೆ ಸರ್ಕಾರ ಏನು ಕಷ್ಟ ಬಿದ್ದು ಅವತ್ತಿನ ಕಾಲದಲ್ಲಿ ಕಷ್ಟದಲ್ಲಿ ಏನು ಅನೇಕ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿದರು, ಅನೇಕ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು, ಅದು ಎಲ್ಲದನ್ನು ನೀವು ಖಾಸಗಿ ಮಾಡಕ್ಕೆ ಹೊರಟಿದ್ರಿ. ವಿಮೆ ಕಂಪನಿಗಳು ಮೊನ್ನೆ ಲಾಭದಲ್ಲಿರ್ತಕ್ಕಂಥ ವರ್ಷಕ್ಕೆ 4-5 ಕೋಟಿಗಳನ್ನು ಲಾಭ ತರುವಂಥ ಕಂಪನಿಗಳನ್ನು ತಾವು ಖಾಸಗಿ ವಲಯಕ್ಕೆ ಕೊಡ್ತೀರಿ.
ಅರೆ ನಷ್ಟ ಆಗಿದ್ದನ್ನ ಇವ್ನು ನಷ್ಟ ಮಾಡ್ತಾನೆ ಆಗಲೆಲ್ಲ ನಾವೇನು ಮಾಡೋಣ, ಖಾಸಗಿಯವರಿಗೆ ಕೊಟ್ಬಿಟ್ರೆ ನಷ್ಟನಾರು ತಪ್ಪುತ್ತೆ ಅಂತೇಳಿ ಆರ್ಗ್ಯುಮೆಂಟ್ ಮಾಡೋರು ಇದ್ದಾರೆ. ಆದರೆ ಲಾಭದ್ದು ಯಾಕೆ ಕೊಡ್ತಾ ಇದ್ದೀರಿ? LIC ಬ್ಯಾಂಕ್ಗಳು ನಷ್ಟಕ್ಕೆ ಒಳಗಾಗಲಿಕ್ಕೆ ಕಾರಣ ಯಾರು? ಇವತ್ತೂ LIC ಲಾಭದಲ್ಲೇ ಇದೆ. ಬ್ಯಾಂಕ್ಗಳು ಸರ್ಕಾರ ದೊಡ್ಡ ದೊಡ್ಡ ಕಂಪನಿಗಳಿಗೆ ದುಡ್ಡನ್ನ ಕೊಡಿಸಿ ತಾವು ಬ್ಯಾಂಕ್ಗಳಿಗೆ ನಷ್ಟ ಉಂಟು ಮಾಡ್ತೀರಿ. ಈಗ ಎಲ್ಲ ಸೇವಾ ಕ್ಷೇತ್ರಗಳನ್ನು ಕೂಡ ತಾವು ಖಾಸಗಿ ವಲಯಕ್ಕೆ ಕೊಡ್ತಾ ಇರೋ ಉದ್ದೇಶ ನೋಡಿದ್ರೆ, ನೀವು ದೇಶದ ಆಡಳಿತ ಮಾಡೋದಕ್ಕೆ ಸಮರ್ಥರಲ್ಲ, ದೇಶ ಕಟ್ಟೋದಕ್ಕೆ ಸಮರ್ಥರಲ್ಲ. ಆ ದಿಕ್ಕಿನಲ್ಲಿ ನೀವು ದೇಶದ ಜನರಿಗೆ ವಂಚನೆ ಮಾಡ್ತಾ ಇದ್ದೀರಿ. ಈ ವಂಚನೆ ಹೆಚ್ಚು ಕಾಲ ನಡೆಯೋದಿಲ್ಲ, ಜನರು ಬೀದಿಗೆ ಬರ್ತಾರೆ. ಆ ಕಾರಣಕ್ಕೆ ಎಚ್ಚರಿಕೆ ಸಂದೇಶವನ್ನು ರೈತ ಸಂಘ ನಾವು ಭಾರತ ಸರ್ಕಾರಕ್ಕೆ ರವಾನೆ ಮಾಡ್ತಾ ಇದ್ದೀವಿ. ತಕ್ಷಣವೇ ಈ ತೀರ್ಮಾನವನ್ನು ಕೈ ಬಿಡಬೇಕು ಅಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರೈತರು ಸೇರ್ತಾರೆ, ಪ್ರತಿಭಟನೆ ರ್ಯಾಲಿಗಳು ನಡೆಯುತ್ತೆ. ಅಲ್ಲಿ DC ಮೂಲಕ ಪ್ರಧಾನಮಂತ್ರಿಗಳಿಗೆ ಪತ್ರ ರವಾನೆ ಆಗ್ತದೆ. ಬೆಂಗಳೂರು DC ಕಚೇರಿ, ಅರ್ಬನ್ DC, ರೂರಲ್ DC ಬೆಂಗಳೂರಿಂದ ಆಚೆ ಇದೆ. ಈಗ ಬೆಂಗಳೂರು ಅರ್ಬನ್ DC ಕಚೇರಿ ಮುಂದೆ ಪ್ರತಿಭಟನೆ ಬೆಂಗಳೂರು ನಗರ ಜಿಲ್ಲೆಯವರು ಮಾಡ್ತಾರೆ. ಸಮಯ 11 ಗಂಟೆಗೆ ಪ್ರಾರಂಭ ಆಗುತ್ತೆ ರಾಜ್ಯದ ಎಲ್ಲ ಕಡೆ. ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇದ್ದೀನವ, ವಿದ್ಯುತ್ ಶಕ್ತಿ ಅಂದ ತಕ್ಷಣವೇ ಅದು ಸಂಪೂರ್ಣ ಖಾಸಗಿ ಕಂಪನಿಗಳಿಗೆ ಏನು ಕೊಡ್ತಾ ಇದ್ದಾರೆ, ಕಾರ್ಪೊರೇಟ್ ಕಂಪನಿಗಳಿಗೆ, ಅದು ಮೊದಲನೇದಾಗಿ ಬೇಡ ಅಂತ ಹೇಳೋದು. ನೀವೇನು ಸ್ಥಾಪನೆ ಮಾಡಿದ್ದಲ್ವಲ್ಲ ಇದು. ನೀವು ಸೇವಾ ಕ್ಷೇತ್ರಗಳನ್ನು ಸ್ಥಾಪನೆ ಮಾಡಿಲ್ಲ, ನರೇಂದ್ರ ಮೋದಿಯವ್ರ ಸರ್ಕಾರ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿಲ್ಲ, ಉದ್ಯಮಿಗಳನ್ನು ಸ್ಥಾಪನೆ ಮಾಡಿಲ್ಲ. ನೀವು ಮಾಡ್ದಲೇ ಇರ್ತಕ್ಕಂಥದ್ದನ್ನ ಯಾರೋ ಕಷ್ಟ ಬಿದ್ದು ಸ್ವಾತಂತ್ರ್ಯ ಚಳುವಳಿಯಿಂದ ಈಚೆ ಬಂದವರು, ಅವರು ತ್ಯಾಗ ಬಲಿದಾನಗಳನ್ನು ಮಾಡ್ಕೊಂಡ್ಬಂದಂಥವ್ರು ಸ್ಥಾಪನೆ ಮಾಡಿದಂಥದ. ಇದನ್ನ ನಿರ್ದಾಕ್ಷಿಣ್ಯವಾಗಿ ನೀವು ಕಾರ್ಪೊರೇಟ್ ಕಂಪನಿಗಳೇ ಈ ದೇಶಕ್ಕೆ ಪರಿಹಾರ, ಅವರೇ ಆಡಳಿತ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಎಲ್ಲ ಕ್ಷೇತ್ರಗಳನ್ನು ನೀವು ಖಾಸಗಿ ವಲಯಕ್ಕೆ ಕೊಡ್ತಾ ಇರೋದು ನೋಡಿದರೆ ನೀವು ಸಂಪೂರ್ಣ ಪ್ರಜಾಪ್ರಭುತ್ವ ವಿರೋಧಿಗಳು, ಜನ ವಿರೋಧಿಗಳು. ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ. ಬಹಳ ದೊಡ್ಡ ಚಳವಳಿ, ತೀವ್ರವಾದ ಚಳವಳಿಗೆ ದೇಶದ ಜನ ಹೋಗ್ತಾರೆ. ಇವಾಗ ಕೃಷಿ ಕಾಯ್ದೆ ತಿದ್ದುಪಡಿ ವಿರೋಧ ಆ ಮಾತೇ ಕೇಳೋದಿಲ್ಲ, ಮತ್ತೆ ಹೋರಾಟ ಮಾಡ್ತೀನಿ. ನೋಡಿ, ಈ ಥರದ ಭಾರಿ ಬಹುಮತ ಇದೆಯಲ್ಲ, ಈ ಭಾರಿ ಬಹುಮತವನ್ನು ಕೊಟ್ಟಾಗ ವ್ಯಕ್ತಿಗಳಿಗೆ ಅಹಂಕಾರಗಳು ಬರ್ತದೆ. ಇಂದಿರಾ ಗಾಂಧಿ ಇರುವಾಗಲೂ ಕೂಡ ಈ ಥರದ ಬಹುಮತ ಕೊಟ್ಟಿದ್ರು ಜನ. ಆಕೆ ತುರ್ತು ಪರಿಸ್ಥಿತಿಯನ್ನ ತಂದು ತಮ್ಮ ವಿರುದ್ಧ, ಸರ್ಕಾರ ವಿರುದ್ಧ ಮಾತಾಡಿದವ್ರನ್ನೆಲ್ಲ ಕುತ್ತಿಗೆ ಹಿಡಿದು ಜೈಲಿಗೆ ಹಾಕಿದ್ರು. ಆವಾಗ ನಾವು ವಿದ್ಯಾರ್ಥಿಗಳಾಗಿ ತುರ್ತು ಪರಿಸ್ಥಿತಿಯ ವಿರುದ್ಧ ಚಳವಳಿ ಮಾಡಿದ್ವಿ. ಇವತ್ತು ಏನು ನಡೀತಾ ಇದೆ, ನರೇಂದ್ರ ಮೋದಿ ಅವರು ಏನು ಮಾಡ್ತಾ ಇದ್ದಾರೆ, ಭಾರಿ ಬಹುಮತ ಇದೆ ಅನ್ನೋ ಕಾರಣಕ್ಕೇ ಇಂಥ ಎಲ್ಲ ಮಂಡಾಟಗಳಿಗೆ, ಬಂಡತನಗಳಿಗೆ ನಾನು ಮಾಡೇ ಮಾಡ್ತೀನಿ ಅನ್ನುವ ಆಮ್ ಬರ್ತಕ್ಕಂಥದ್ದು ಈ ಭಾರಿ ಬಹುಮತದ ಸೂಚನೆ. ಆ ಕಾರಣಕ್ಕೆ ಇಂಥ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಮುಂಚೆ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಕೆಲವರು ಇದರ ಬಗ್ಗೆ ಪರಾಮರ್ಶೆಯನ್ನು ಮಾಡಿ ತೀರ್ಮಾನಗಳನ್ನು ಕೈಗೊಳ್ಳಬೇಕು. ಅವರು ಸರ್ಕಾರ ಹೇಳಬೇಕಂದ್ರೆ ನಾವು ಯಾರಿಗೂ ಖಾಸಗಿರಿಗೊಳಿಸಿಟ್ಟು ಸರ್ಕಾರದಲ್ಲಿ ಮುಳುಗಿಸ್ತಾ ಇಲ್ಲ, ಜನ ತೊಂದರೆ ಮಾಡ್ತಾ ಇಲ್ಲ, ಆಪ್ಷನ್ ಕೊಡ್ತಾ ಇದ್ದೀವಿ ಜನಗಳಿಗೆ. ಎಲ್ಲಿ ಕಾಂಪಿಟೇಟಿವ್ ರೇಟ್ ಸಿಗುತ್ತೆ ಅಥವಾ ಕಾಂಪಿಟೇಟಿವ್ ಅವರಿಗೆ ಸರ್ವಿಸ್ ಸಿಗುತ್ತೆ, ನಿಮ್ಮ ಆಪ್ಷನ್ ಅದು. ನೀವು ಸರ್ಕಾರದಿಂದ ಬಳಸ್ಕೊಂಡು
ಕಾಸು ಅದರಿಂದ ನಾವು ಇದರಿಂದ ಯಾವುದೇ ತೊಂದರೆ ಇಲ್ಲ ಅಂತ ಅವರ ವಾದ. ಅಥವಾ ಸರ್, ಅವರ ಹೇಳೋದು. ಈಗ ಟೋಟಲಿ ಅವರ ಥಿಯರಿಯನ್ನ ನಿಮಗೆ ಹೇಳ್ಬಿಡ್ತಾರೆ. ಭಾರತೀಯ ಜನತಾ ಪಕ್ಷ RSS ನ ಥಿಯರಿ ಈ ತರ ಇದೆ RSS ಬಿಡಿ ನೀವು. ಸರ್. ಅದು ಪಾರ್ಟ್ ಆಫ್ BJP ಸರ್, ಪಾರ್ಟ್ ಆಫ್ ರೂಲಿಂಗ್. ಈಗ ಕರ್ನಾಟಕ ಸರ್, ಹಂಗಾಗಿದ್ರೆ ಕರ್ನಾಟಕದಲ್ಲಿ ಈ ತರ ಮುಖ್ಯಮಂತ್ರಿ ಈ ತರ ಬರ್ತಾ ಇಲ್ಲ ಬಿಡಿ. ಅದೇ ಸರ್. ಅಥವಾ RSS ಆಗ ಬೇರೆ ತರ ಬರ್ತಾ ಇದೆ. ಈಗ ಎಲ್ಲದನ್ನ ಸೇರಿ ಅದೊಂದು ಸಂಸ್ಥೆ. BJPಯ ಅಂಗ ಸಂಸ್ಥೆಗಳಿರ್ಬೋದು. ಆದ್ರೆ ನಾನು ಅವ್ರಿಗೆ ಹೇಳ್ತಾ ಇರೋದೇನು, ಇಂಥ ತಪ್ಪುಗಳನ್ನ ವಿಮರ್ಶೆ ಮಾಡಿ, ಮತ್ತೊಂದು ಸಾರಿ ವಿಮರ್ಶೆ ಮಾಡಿ ತೀರ್ಮಾನಕ್ಕೆ ಬನ್ನಿ ಅಂತ. ಈಗ ನೀವು ಕೇಳಿದಂಥ ಪ್ರಶ್ನೆ ಏನಿದೆ, ಅದಕ್ಕೆ ನನ್ನ ಉತ್ತರ ಏನಂದ್ರೆ, ಅವರು ಪೂರ್ವಭಾವಿಯಾಗಿ ಮೆಂಟಲಿ ತಯಾರಾಗಿದ್ದಾರೆ. ಯಾವ ರೀತಿ ಅಂದರೆ, ನಾವು ಕೈಗಾರಿಕೆಗಳನ್ನು ನಡೆಸಬಾರ್ದು, ಉದ್ದಿಮೆಯನ್ನು ನಡೆಸಬಾರ್ದು, ನಾವು ಕೊಟ್ಟು ಬಿಡಬೇಕು ಬೇರೆಯವ್ರಿಗೆ, ನಾವು ತೆರಿಗೆ ತಗೋಬೇಕು, ರೂಲಿಂಗ್ ಮಾಡಬೇಕು, ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೋಬೇಕು ಅನ್ನೋ ದಿಕ್ಕಿನಲ್ಲಿ ಈ ಪಕ್ಷಗಳ ಆಲೋಚನೆಗಳು ಆ ರೀತಿ ಬಂದುಬಿಟ್ರೆ ದೇಶ ಕಟ್ಟವ್ರು ಯಾರು? ಇದು ಅಪಾಯ. ಈ ಅಪಾಯಕ್ಕೆ ಇಡೀ ದೇಶವನ್ನ ತಗೊಂಡೋಗಿ ಸಿಕ್ಕಿಸ್ಬೇಡಿ. ನೀವು ಇಚ್ಛಾಶಕ್ತಿಯನ್ನ ಇಟ್ಟು ಕೆಲಸ ಮಾಡಬೇಕು. ಯಾವುದನ್ನ ಮಾಡೋಕ್ಕಾಗೋದಿಲ್ಲ. ಈಗ ಪೆಟ್ರೋಕೆಮಿಕಲ್ಸ್ದು, ಭಾರತ್ ಪೆಟ್ರೋಕೆಮಿಕಲ್ಸ್ ಪ್ರತಿ ವರ್ಷ 7,000 ಕೋಟಿ 5,000 ಕೋಟಿ ಲಾಭ ಬರ್ತಕ್ಕಂಥ ಕಂಪನಿಗಳನ್ನು ನೀವು ಪ್ರೈವೇಟ್ ಕಂಪನಿಗಳಿಗೆ ಕೊಟ್ಬಿಟ್ರಿ. ಇದೆಂಗೆ? ಇದೆಲ್ಲದೂ ಕೂಡ ದೇಶದ ಅಭಿವೃದ್ಧಿ ಅಲ್ಲ, ಇದು ನಿರುದ್ಯೋಗಕ್ಕೆ ಪರಿಹಾರ ಅಲ್ಲ. ಇದು ಯಾರಿಗೋ ರೆಡಿ ಮಾಡಿಕೊಟ್ಟಿರೋದನ್ನ ನೀವು ಮಾತಾಡೋಕ್ಕೆ ಚೆಂದಾಗಿದೆ. ರೈಲು ಹಳಿಯನ್ನ ಹಾಕಿ ಅದ್ರ ಮೇಲೆ ಒಂದೊಂದು ಕಲ್ಲು ಇದೆಯಲ್ಲ, ಒಂದೊಂದು ಕಲ್ಲಿಗೂ ಇವತ್ತು 5-5 ರೂಪಾಯಿ ಬೀಳುತ್ತೆ. ದೇಶ ತುಂಬ ಸುರಿದಿದಾರಲ್ಲ ಕಲ್ಲು, ಎಷ್ಟು ಲಕ್ಷ ಕೋಟಿ ಆಗುತ್ತೆ. ಅದ್ರ ಮೇಲೆ ಹಾಕಿರುವ ಕಬ್ಬಣ ಎಷ್ಟು ಲಕ್ಷ ಕೋಟಿ ಆಗುತ್ತೆ. ಇವತ್ತು ಪ್ರೈವೇಟ್ನವ್ನು ಬಂದು ರೈಲು ಬಿಡ್ಬೋದು. ಅದ್ರಲ್ಲಿ ಈಗಾಗಲೇ 100 ರೈಲುಗಳನ್ನ ಪ್ರೈವೇಟ್ನವ್ರಿಗೆ ಕೊಟ್ಟಿದ್ದಾರೆ. ಅವನು ಲಾಭ ನಷ್ಟಗಳನ್ನ ಲೆಕ್ಕ ಹಾಕಿ ಹೇಳ್ಬೋದು, ನಿಮ್ಗೆ 10 ರೂಪಾಯಿ ಕಮ್ಮಿನಲ್ಲಿ ಕೊಡ್ತಾ ಇದ್ದೀನಿ ಅಂತ. ಆದರೆ ದೇಶದ ಬಂಡವಾಳ ಯಾರ್ದು? ಜನರು ದುಡ್ಡು ತಾನೆ. ಅವನು ಪ್ರೈವೇಟ್ನವನು ಬಂದು ಅವನು ಉತ್ಪಾದನೆ ಮಾಡಿ ತೋರಿಸಿದ್ರೆ ಅದು ಬೇರೆ ಪ್ರಶ್ನೆ. ನಾವು ಉತ್ಪಾದನೆ ಮಾಡೋದನ್ನೇ ಅವ್ರಿಗೆ ಬಿಟ್ಟುಕೊಟ್ಟು ಅವನು ಚಾಲೆಂಜಿಂಗ್ ಆಗಿ ತೋರಿಸ್ತಾನೆ ಅಂದ್ರೆ ತಪ್ಪಿದು. ಬಹಳ ಮಹಾ ಅಪರಾಧ ಆಗುತ್ತೆ. ಇನ್ನೂ ಒಂದು ಸಾರಿ ಸರ್ಕಾರ ಇದರ ಬಗ್ಗೆ ವಿಮರ್ಶೆ ಮಾಡಿ, ಇಂಥ ಬಹಳ ದೊಡ್ಡ ತಪ್ಪುಗಳನ್ನು ಮಾಡೋದಕ್ಕೆ ಮುಂಚೆ, ಅದು RSS ಇರ್ಬೋದು, BJP ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಎಲ್ಲರೂ ಕೂಡ ಇದ್ರ ಬಗ್ಗೆ ಗಂಭೀರವಾದ ಆಲೋಚನೆ ಮಾಡಿ ತೀರ್ಮಾನಕ್ಕೆ ಬರಬೇಕು. ಇದ್ರ ಮೂಲಕ ಜನರ ಸ್ವಾತಂತ್ರ್ಯ ಹರಣ ಆಗುತ್ತೆ. ಇದು ಮಾಡೋದು ಬೇಡ ಅಂತೇಳಿ ಮನವಿ ಮಾಡ್ತಾ, ನಾಳೆ ನಡೀತಕ್ಕಂಥ ಚಳುವಳಿ ಸರ್ಕಾರದ ಈ ವಿರುದ್ಧವಾದ ನೀತಿಯನ್ನು ಖಂಡನೆ ಮಾಡಿ ವಾಪಸ್ ತೆಗಿಬೇಕಂತೇಳಿ ಒತ್ತಾಯವನ್ನು ತರ್ತಾರೆ. ನಾಳೆ 11 ಗಂಟೆಗೆ ಎಲ್ಲ ಜಿಲ್ಲೆ, ಬೆಂಗಳೂರು ನಮ್ಮ ನಗರದ DC ಕಚೇರಿ. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು.